ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಬನ್ನಿ. ಪ್ರೇಮ ಕಾವ್ಯಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪಿ ಜಿಗೆ ಬಂದಿರ್ತಾರೆ. ಪಿ ಜಿ ಓನರ್ ಒಳಗಡೆ ಬಿಡ್ತಿರಲ್ಲ, ಏನಮ್ಮ ಇದು ರೌಡಿ ಥರ ಆಡ್ತಿದ್ಯಾ ಅಂತ. ಹೌದು ಕಣಯ್ಯ, ನಾನು ಬಂದೇ ಬರ್ತೀನಿ ನನ್ನ ತಂಗಿ ನೋಡ್ಕೊಳಕ್ಕೆ. ನಿನ್ನ ತಂಗಿ ನೋಡಿದರೆ ಯಾರಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅವಳೇನೋ 1000 ಹೇಳ್ತಾಳೆ, ಅದಕ್ಕೆ ನಾನು ತಂಗಿ ಬಿಟ್ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಆಗ ಮಹಾದೇವ, ಏನಮ್ಮ ನಮ್ಮ ಪಿ ಜಿ ಓನರ್ ಮೇಲೆ ನೀನು ಈ ರೀತಿ ದಬಳಿಕೆ ಮಾಡ್ತಿದ್ಯಾ? ಹೌದು ಕಣಯ್ಯ, ನೀನು ಯಾರು ಅದನ್ನೆಲ್ಲ ಕೇಳೋಕ್ಕೆ? ಹೌದಾ, ನಿಂಗೆ ಅಷ್ಟೊಂದು ಐಡಿಯಾ ಇದೆಯಾ? ಕಾವ್ಯ ನಿನ್ನನ್ನು ಸೇರಿಸಲ್ಲ ಅಂತಿದ್ರೆ ಹೋಗೋ ಅವಳ ರೂಮ್ಗೆ, ತಾಕತ್ತಿದ್ರೆ ಹೋಗಿ ಮಾತಾಡ್ಸೋಗೋ. ಮಾತಾಡ್ಸ್ತೀನಿ, ಹೋಗ್ತೀನಿ, ಅವಳು ಮಾತಾಡ್ಸ್ತೀನಿ, ಅವ್ರ ಅಪ್ಪನ ಮಾತಾಡ್ಸ್ತೀನಿ, ಏನಿವಾಗ ಅಂತ ಹೇಳ್ಬಿಟ್ಟು ಮಹಾದೇವ ಮತ್ತು ಪ್ರೇಮ ಇಬ್ಬರು ಕೂಡ ರೂಮ್ಗೆ ಹೋಗ್ತಾರೆ. ಆಗ ಇಲ್ಲಿ ನಿಂಗೆ ಧೈರ್ಯ ಆದರೆ ಡೋರ್ ತೆಗಿ ನೋಡೋಣ ಅಂತ ಮಹಾದೇವ ಹೇಳ್ತಾನೆ. ನೋಡು ಡೋರು ತೆಗ್ದೆ, ಡೋರ್ನು ತೆಗ್ದ. ಹೋಗ್ಬಿಟ್ಟು ಪ್ರೇಮನ ಕಾವ್ಯನ ಮಾತಾಡ್ಸು ಅಂತ ಹೇಳ್ತಾರೆ. ಕಾವ್ಯನೇನು ಮಾತಾಡ್ಸೋದೇನು, ಕಾವ್ಯನ ಸೇವೆನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಕಾವ್ಯ, ನಾನು ನಿಮ್ಮ ಅಕ್ಕ ಹೇಳ್ತಾ ಇದ್ದೀನಿ, ನೀನು ಯಾವುದಕ್ಕೂ ಕೂಡ ಸ್ಟ್ರೆಸ್ ತೊಗೋಬೇಡ ಆಯಿತಾ. ನೀನು ಹುಷಾರಾಗೋವ್ರಿಗೂ ಯಾವುದೇ ಕಾರಣಕ್ಕೂ ಓದಬೇಡ ಅಂತ ಹೇಳ್ತಾರೆ. ಬೇಕು ಅಂತ ಮಹಾದೇವ, ನಿನ್ನ ಮಾತು ಎಲ್ಲಿ ಕೇಳ್ಬಿಡ್ತಾಳೆ ಅವಳು? ನೀನು ಹೇಳಿದ ತಕ್ಷಣ ಅವಳು ಕೇಳ್ಬಿಡ್ತಾಳ? ಓದಬೇಡ ಅಂದ ತಕ್ಷಣ ಓದ್ಬಿಡ್ತಾಳ, ಅರೆಸ್ಟ್ ತಗೋತಾಳ? ಮತ್ತು ಕೇಳ್ತಾಳೆ ಏನು ಮಾಡ್ತಾಳೆ, ಕೇಳ್ತಾಳೆ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ಪಿ ಜಿ ಓನರ್ ಬರ್ತಾರೆ. ಏನಮ್ಮ ಇದು ನಿನ್ನ ರಗಳೆ ಅಂತ ಹೇಳ್ತಾರೆ. ಏನ್ರಿ ಏನು ಮಾಡ್ತಿದ್ದೀರಾ? ಈ ಹೆಣ್ಮಕ್ಳನ್ನ ಇಷ್ಟೊತ್ತಲ್ಲಿ ಹೊರಗಡೆ ಹಾಕಿದರೆ ಏನು ಪನಿಷ್ಮೆಂಟ್ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಯ್ಯೋ ಸರ್, ಇವರು ದೊಡ್ಡ ಜಗಳಗಂಟೆ ಅನಿಸುತ್ತೆ, ಅಕಸ್ಮಾತ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ಕತೆ, ಪಿ ಜಿ ಕತೆ, ಹೋಗಲಿ ಬಿಡಿ, ಹೆಣ್ಮಕ್ಳಲ್ವಾ, ಇವತ್ತೊಂದು ನೈಟ್ ಇರಲಿ ಅಂತ ಹೇಳ್ತಾರೆ. ಸರಿ ಬಿಡು, ಏನಾದರೂ ಮಾಡ್ಕೊ, ನೋಡೋ ಹುಷಾರಾಗಿ ನೋಡ್ಕೊ ಕಾವ್ಯಮ್ಮನ ಅಂತ ಹೇಳ್ತಾರೆ. ಹಲೋ, ಇವಳು ನನ್ನ ತಂಗಿ, ನನಗೆ ಗೊತ್ತು, ಹುಷಾರಾಗಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಲ್ಕೋ ಕಾವ್ಯ, ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಪ್ರೇಮ ಕಾವ್ಯನ ಮಲಗಿಸ್ತಾಳೆ. ನೋಡಿದ್ರ ನನ್ನ ಮಾತು ಹೇಗೆ ಕೇಳಿದ್ದು ಅಂತ ಈಗಲಾದರೂ ಗೊತ್ತಾಯ್ತಾ? ಅವಳೇ ನನ್ನ ತಂಗಿ ಅಂತ. ಮೊದಲು ಇಲ್ಲಿಂದ ಹೊರಡಿ ಇಬ್ಬರೂ ಆಚೆಗೆ ಅಂತ ಹೇಳ್ತಾರೆ. ಆಗ ಮಹಾದೇವ, ಸರ್ ಬನ್ನಿ ಸರ್, ಇಲ್ಲಿಂದ ಹೋಗ್ಬಿಡೋಣ, ಇಲ್ಲ ಅಂತಂದರೆ ಈ ಅಮ್ಮ ನಮ್ಮ ಮೇಲೆ ಏನು ಬೇಕಾದರೂ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಆಗ ಮಹಾದೇವ ಕಾವ್ಯನೇ ನೋಡ್ತಾ ನಿಂತಿರ್ತಾಳೆ. ಪ್ರೇಮನು ಕೂಡ ಕಾವ್ಯನೇ ನೋಡ್ಕೊಂಡು ನಿಂತಿರ್ತಾಳೆ. ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಎಷ್ಟೊಂದು ಹೇಗೆ ಸ್ವರ್ಗೋಗಿದೆಯಾ ನೋಡು ಕಾವ್ಯ ಅಂತಾಳೆ. ಇನ್ನೊಂದು ಕಡೆ ರಾಮ್ ಕಾಲ್ ಮಾಡ್ತಾನೆ. ಪ್ರೇಮ ಹೇಗಿದೆಯಾ, ಓದ್ಯಾ, ಕಾವ್ಯ ಅವ್ರು ಹೇಗಿದ್ದಾರೆ, ಹುಷಾರಾದ್ಯಾ ಅಂತ ಕೇಳ್ತಾರೆ. ಹ್ಞೂ ಕಣೋ, ಪರವಾಗಿಲ್ಲ ಅಂತ ಹೇಳ್ತಾರೆ. ನಾನು ಹಿಂಗೆ ಟ್ಯಾಬ್ಲೆಟ್ ಕಳಿಸಿದ್ದೀನಲ್ಲ, ಅದು ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಹಾಂ ಚೆನ್ನಾಗಿದೆ ಡಾಕ್ಟರ್, ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ಸರಿ ರಾಮ್, ನಿಮ್ಮ ಟೈಮಿಗೆ ಊಟ ಮಾಡು ಅಂತ ಹೇಳ್ತಾರೆ. ನಾನು ಊಟ ಮಾಡ್ತೀನಿ ಬಿಡ, ಅಡುಗೆ ಏನು ಮಾಡ್ಕೊತೀಯ? ನನಗೆ ಗೊತ್ತಿಲ್ವಾ, ಆರಾಮ್ಸಾಗಿದ್ದೀನಿ, ಒಬ್ಬನೇ ಏನು ಬೇಕಾದ್ರೂ ಮಾಡ್ಕೊಂಡು ತಿಂತೀನಿ. ಅಂದರೆ ನಾನು ಇರ್ಬೇಕಾದ್ರೆ ನೀನು ಹಿಂಸೆ ಆಗ್ತಿತ್ತಾ? ಹಾಗೇನಿಲ್ಲ ತರಲೆ, ನೀನು ಹುಷಾರಾಗಿ ನೋಡಿಕೊಂಡು ಬಾ ಅಂತ ಹೇಳ್ತಾರೆ. ಒಂದು ನಿಮಿಷ ರಾಮ್, ಕಾವ್ಯ ಯಾಕೋ ತುಂಬ ನರಳ್ತಿದ್ದಾಳೆ ಅಂತ ನೋಡಿದಾಗ ಫುಲ್ ಜ್ವರ ಸುಟ್ಟೋಗ್ತಿರುತ್ತೆ. ಆಗ ಕಾವ್ಯಗೆ ತಣ್ಣೀರು ಬಟ್ಟೆನ ಹಾಕ್ತಾಳೆ. ಕಾವ್ಯ ಫುಲ್ಲು ಜ್ವರದಿಂದ ನಡುತ್ತಾ ಅವಳನ್ನ ಕೈ ಹಾಗೆ ಇಟ್ಕೊಂಡು ಕೂತ್ಕೋತಾಳೆ. ಆ ಮಹಾದೇವನು ಕೂಡ ಪ್ರೇಮ ಅವರೇ ಅಂತ ಕೂಗ್ತಾರೆ. ಏನು ಅಂತ ಹೇಳ್ತಾರೆ. ತುಂಬ ಜ್ವರ ಬಂದಿದೆಯಾ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ? ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೋತೀನಿ. ಆದರೂ ನನ್ನ ಹೆಂಡ್ತಿ ಅಲ್ವಾ ಪ್ರೇಮ ಅವರೇ, ಅದೇಗೆ ಬಿಟ್ಟಕ್ಕೆ ಹೋಗುತ್ತೆ? ಪರವಾಗಿಲ್ಲ, ನಾನು ಇದೀನಿ, ನಾನು ನೋಡ್ಕೋತೀನಿ, ಹೋಗಿ ನೀವು ಹೋಗಿ, ಪಾಪ ರಾತ್ರಿಯಿಂದ ಮಲಗಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅದೇ ಟೈಮ್ಗೆ ಜ್ವರ ಜಾಸ್ತಿ ಇದ್ರಿಂದ ಕಾವ್ಯ ಕೂಡಗೆ ವಾಮಿಟ್ ಕೂಡ ಬರ್ತಿರುತ್ತೆ. ಜ್ವರ ಟೈಮಲ್ಲಿ ವಾಮಿಟ್ ಬರೋದು ಮಾಮೂಲಿ ಅಲ್ವಾ. ಸೊ ಹಾಗಾಗಿ ವಾಮಿಟ್ ತಡ್ಕೊಳಕ್ಕಾಗ್ದಲೇ ವಾಮಿಟ್ ಮಾಡಬೇಕಂದ್ರೆ ಪ್ರೇಮನೆ ಬಂದು ಕೈಯಲ್ಲಿ ಹಿಡ್ಕೊತಾಳೆ. ಕಾವ್ಯ ಹುಷಾರು ಆಯಿತಾ ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಇಷ್ಟ ಇಲ್ಲದಿದ್ರು ಕೂಡ ಅವಳು ಸೇವೆ ಮಾಡ್ತಿರೋದನ್ನು ಅವಳಿಗೆ ನೋಡೋಕ್ಕಾಗ್ತಿರಲ್ಲ. ಇವಳಿಗೆ ಏನು ಮಾಡೋದು, ಹೋಗು ಅಂದ್ರೂ ಹೋಗ್ತಿಲ್ಲ, ಬಿಡು ಅಂದ್ರೂ ಬಿಡ್ತಿಲ್ಲ. ಆದರೂ ಅಕ್ಕ ಅಲ್ವಾ, ಅಕ್ಕ ಅಂದಮೇಲೆ ಎರಡನೇ ತಾಯಿ ಇದ್ದಂಗೆ. ಸೊ ಹಾಗಾಗಿ ಅವಳು ಕೂಡ ತಾಯಿ ಥರ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಪ್ರೇಮ ಇರುವಂತಹ ಜಾಗಕ್ಕೆ ಬಂದಿರ್ತಾಳೆ. ಇನ್ನೊಂದು ಸಲ ಬೆಳಗ್ಗೆ ಆಗಿರುತ್ತೆ, ಊಟ ಏನಾದರೂ ಮಾಡಿದಾರ ನೋಡೋಣ ಅಂತ ಬರ್ತಾರೆ. ಆಗ ಊಟ ಎಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡಿದಾಗ ಪ್ರೇಮ, ಏನಿದು, ಇದನ್ನು ಯಾರಾದರೂ ಮನುಷ್ಯರು ತಿಂತಾರ? ಹೌದಮ್ಮ, ಪಿ ಜಿಲಿ ನಾವು ಹಿಂಗೆ ಮಾಡೋದು, ಆದರೆ ತಿನ್ನು, ಇಲ್ಲಾಂದರೆ ಹೋಟೆಲಲ್ಲಿ ತಂದುಕೊಡು. ಏನು ಹೋಟೆಲಲ್ಲಿ ತಂದುಕೊಡ? ಆ ಸೋಡಾ ಹಾಕಿರೋ ಊಟನ ನನ್ನ ತಂಗಿಗೆ ತಿನ್ನಿಸ್ಬೇಕಾ? ಅದು ಜ್ವರ ಬಂದು ಅವ್ನು ನರಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಇಲ್ಲ, ನಾನೇ ಅವಳಿಗೆ ಮಾಡಿ ತಿನ್ನಿಸ್ತೀನಿ. ಏನು ಅಂದ್ಕೊಂಡ್ಬಿಟ್ಟಿದ್ಯಾ? ಏನಮ್ಮ, ಏನಯ್ಯ ನಿಂದು, ಹಿಂಗೆ ಇರೋದು ನಾನು ಮಾಡಿ ನನ್ನ ತಂಗಿಗೆ ಊಟ ಪಡಿಸ್ತೀನಿ, ಏನಾದರೂ ಮಾಡ್ಕೊಳ್ಳಮ್ಮ, ನಿನ್ಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನಗೆ ಹೇಳೋಕ್ಕಾಗಲ್ಲ ಅಲ್ವಾ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ನನ್ನ ತಂಗಿಗೆ ರುಚಿಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಊಟನ ತೊಗೊಂಬರ್ತಾಳೆ. ಕಾವ್ಯ ಎದ್ದೇಳು, ಸ್ವಲ್ಪ ಊಟ ಮಾಡು, ರಾತ್ರಿಯಿಂದ ಏನೂ ತಿಂದಿಲ್ಲ ಅಂತ ಹೇಳ್ತಾರೆ. ನನಗೇನು ಬೇಡ, ನಿನ್ನನ್ನು ಯಾರು ತೊಗೊಬಾ ಅಂದಿದ್ದು? ನೀನು ಏನಾದರೂ ತೊಗೊಬಾ ಅಂದ ಅನ್ನ, ನೀನು ನನ್ನ ಸೇವೆ ಮಾಡ್ಕಂತ ಕರದ್ನ ಅಂತ ಹೇಳ್ತಾರೆ. ಅಲ್ಲ ಕಾವ್ಯ, ಅಟ್ಲೀಸ್ಟ್ ನಿನ್ನ ಅಕ್ಕನಾಗಿ ನೀನು ಇಲ್ಲಿವರೆಗೂ ಮಾಡಿರೋ ಸಹಾಯನೇ ನನಗೆ ಸಾಕು, ಗೊತ್ತಾಯ್ತಾ? ಏನೋ ರಾತ್ರಿ ನಂಗೆ ಹುಷಾರಿಲ್ಲ ಅಂತ ಅಂದರೆ ಸ್ವಲ್ಪ ಸಹಾಯ ಮಾಡಿದ್ಯಾ, ಅದಕ್ಕೋಸ್ಕರ ನನ್ನ ತಲೆ ಮೇಲೆ ಕೂತ್ಕೊಳ್ಳೋಕೆ ಬರಬೇಡ, ನಾನು ನಿನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ. ಆಯಿತು ಬಿಡೆ, ಯಾರೋ 3 ಮಾಡ್ತಾವ್ರೆ ಅಂತ ಅಂದ್ಕೊಂಡೆ, ಊಟ ಮಾಡು ಆಯಿತು, ಹೊಟ್ಟೆ ಹಚ್ಕೊಂಡು ಯಾಕೆ ಇರ್ತೀಯ ನನ್ನ ಮೇಲೆ ಕೋಪನ ಅಂತ ಹೇಳ್ಬಿಟ್ಟು ಊಟ ಮಾಡ್ತಿರ್ತಾಳೆ. ಆಗ ಕಾವ್ಯಂಗೆ, ವಾ ಎಷ್ಟು ಚೆನ್ನಾಗಿದೆ ಪಿ ಜಿ ಊಟ, ಇಷ್ಟು ದಿನ ಈಗಿರಲಿಲ್ವಲ್ಲ, ಅದು ಅಮ್ಮ ಮಾಡಿದ ಥರನೇ ಇದೆಯಲ್ಲ, ತುಂಬ ರುಚಿಯಾಗಿದೆ ಅಂತ ಹೇಳ್ಬಿಟ್ಟು ತಿಂತಿರ್ತಾಳೆ. ಹಾಗೆ ಇನ್ನೊಂದು ಕಡೆ
ಪ್ರೇಮ ಜೋರಾಗಿ ನಗ್ತಿರ್ತಾಳೆ. ಹೋ, ಇವಳು ಇದಕ್ಕೇನಾ ನಗ್ತಿರೋದು, ಅಂದರೆ ಇವಳು ಮಾಡಿರೋ ಅಡುಗೆ ನಾನು ತಿನ್ನಬೇಕಾ? ತಡಿ, ಇವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಇದೊಂದು ಚೂರು ಚೆನ್ನಾಗಿಲ್ಲ, ಊಟ ಏನಿದು ಈ ಥರ ಇದೆ, ಊಟ ಗಬ್ ಗಬ್ಬಾಗಿದೆ, ನನಗಂತೂ ತಿನ್ನೋಕ್ಕೆ ಆಗ್ತಿಲ್ಲಪ್ಪ, ಈ ಪಿ ಜಿಯಲ್ಲಿ ಯಾವಾಗಲೂ ಇದೇ ರೀತಿ ಮಾಡ್ತಾರೆ, ನನಗಂತೂ ಸೇರ್ತಾನೆ ಇಲ್ಲ ಛೇ ಅಂತ ಹೇಳ್ಬಿಟ್ಟು ಅವಳಿಗೆ ಬೇಜಾರು ಮಾಡಿಬಿಟ್ಟು ಕಾವ್ಯ ಮತ್ತು ಆ ಊಟನ ಅವಳಿಗೆ ವಾಪಸ್ಸು, ಕಾವ್ಯ ಊಟದ ಮೇಲೆ ಯಾಕೆ ಹಿಂಗೆ ತೋರಿಸ್ತಿದ್ಯಾ, ಹೌದು ಈ ಊಟ ಚೆನ್ನಾಗಿಲ್ಲ, ನಾನು ತಿನ್ನಲ್ಲ, ನನಗೆ ಬೇಕಾಗಿಲ್ಲ, ಇದು ತೊಗೊಂಡು ಹೋಗ್ತಾಯಿರು ಇಲ್ಲಿಂದ ಅಂತ ಹೇಳ್ತಾರೆ. ನನ್ನ ಕಡೆ ಪ್ರೇಮಗೆ ಪಂಚಮಿ ಕಾಲ್ ಮಾಡ್ತಾ ಇರ್ತಾಳೆ. ಏನಿದು ಪಂಚಮಿ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳೆ ಅಂತ ರಿಸೀವ್ ಮಾಡಿದಾಗ, ಹೇಳಿ ಪಂಚಮಿ ಏನು ವಿಷಯ ಅಂತ ಕೇಳ್ತಾರೆ. ಅಲ್ಲಿ ಕಾವ್ಯ ಚೆನ್ನಾಗಿದ್ದಾರಾ, ಹುಷಾರಾಗಿದ್ದಾರಾ ಅಂತ ಎಲ್ಲ ಕೇಳ್ತಾರೆ. ಹಾಂ ಹೌದು ಹುಷಾರಾಗಿದ್ದಾರೆ, ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿದಾಗ, ಅಮ್ಮ ಅವರಾಗೆ ಸ್ವತಃ ಎದ್ದು ನೆಟ್ಕೊಂಡು ಬಂದರು ಅಂತ ಹೇಳ್ತಾರೆ. ಹೌದಾ, ದೇವ್ರ ಕೃಪೆ ನೋಡ್ದಾ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ಬುದ್ಧಿವಾದ ನಿಮ್ಮಿಂದ ಅಂತ ಹೇಳಿದ್ರೆ, ಅಯ್ಯೋ ನನ್ನಿಂದ ಅಲ್ಲ, ನಿಮ್ಮ ಅಣ್ಣನ ಕೈಗುಣದಿಂದ ಅವ್ರು ಕೊಟ್ಟಂತಹ ಟ್ಯಾಬ್ಲೆಟು ಅತ್ತೆಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾರೆ. ಆ ದಾಮಿನಿ ಮತ್ತಷ್ಟು ಕಿತಾಪತಿ ಮಾಡ್ತಾ ಇದ್ದಾಳೆ. ದಾಮಿನಿ ಮತ್ತು ಸ್ನೇಹ ಸೇರಿಕೊಂಡು ಟ್ಯಾಬ್ಲೆಟ್ ಚೇಂಜ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಅವ್ರು ಅಷ್ಟೊಂದು ಮಾಡ್ತಿದ್ದಾರಾ, ನಾನು ಹೇಳಿದ್ದೀನಲ್ಲ ಹಂಗೆ ಮಾಡು ಆಯಿತಾ, ಅವರು ಟ್ಯಾಬ್ಲೆಟ್ ಚೇಂಜ್ ಮಾಡಿದರೆ ನಾನು ಕೊಟ್ಟಿದ್ದೀನಲ್ಲ, ನಾನು ಹೇಳಿದ್ದೀನಲ್ಲ ಆ ರೀತಿ ಮಾಡು ಅಂತ ಹೇಳ್ತಾರೆ. ನಾನು ಬರೋವರೆಗೂ ಹುಷಾರಾಗಿರು, ಆ ದಾಮಿನಿ ಕೈಲಿ ಸಿಕ್ಕಾಕೋಬೇಡ, ಅವಳ ಮೇಲೆ ಒಂದು ಕಣ್ಣಿಟ್ಟಿರು, ಆದಷ್ಟು ಬೇಗ ನಾನು ವಾಪಸ್ ಬಂದ್ಬಿಡ್ತೀನಿ ಗೊತ್ತಾಯ್ತಾ, ಅತ್ತೆನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ದಾಮಿನಿನೂ ಕೂಡ ಮನೆಯಲ್ಲಿ ಯಾರೂ ಇಲ್ದಿರೋದಂತಹ ಸಂದರ್ಭ ನೋಡಿ ಆ ಲಾಕರ್ ಕೀನ ತೆಗೆದು ರಾಮ್ ಕೊಟ್ಟಂತಹ ಟ್ಯಾಬ್ಲೆಟ್ಗಳನ್ನ ಚೇಂಜ್ ಮಾಡೋಕ್ಕೆ ಅಂತ ಬಂದಿರ್ತಾಳೆ ಅಡುಗೆ ಮನೆಗೆ. ಅದೇ ಟೈಮ್ಗೆ ಪಂಚಮಿ ಕೂಡ ಅಲ್ಲೇ ಬಂದು ಅವಳು ಮಾತ್ರೆ ಚೇಂಜ್ ಮಾಡೋದನ್ನು ನೋಡಿಕೊಂಡು ಹಾಗೆ ನಿಂತಿರ್ತಾಳೆ. ದಾಮಿನಿ ಯಾರೂ ಇಲ್ವಲ್ಲ, ಯಾರೂ ಸದ್ಯ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಮಾತ್ರೆನ ರಾಮ್ ಕೊಟ್ಟಿದ್ದಂತಹ ಮಾತನ್ನೆಲ್ಲ ತೆಗೆದಾಕ್ಬಿಟ್ಟು ಸ್ನೇಹ ಬರ್ಕೊಂಡಂತಹ ಟ್ಯಾಬ್ಲೆಟ್ನ ಅದರೊಳಗಡೆ ಇಡ್ತಿರ್ತಾಳೆ. ಅದನ್ನು ಪಂಚಮಿ ಹಾಗೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹೌದು ಏನಿದು ಇಂತಹ ಕೆಲಸ ಮಾಡ್ತಿದ್ದಾಳಲ್ಲ ಇವಳು ದಾಮಿನಿ ಅಂತ ನೋಡ್ತಿರ್ತಾಳೆ. ನಮ್ಮ ಅಮ್ಮನ ಆ್ಯಕ್ಚುಲಿ ಇವಳು ಸಾಯಿಸೋಕ್ಕೆ ಅಂತಲೇ ಬಂದಿದ್ದಾಳೆ, ಇವಳಿಗೊಂದು ಗತಿ ಕಾಣಿಸ್ಬೇಕು, ಮೊದಲು ಪ್ರೇಮಾತ್ಕೆಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಹಾಗೆ ಅವಳು ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಆಗ ಆ ಬಾಕ್ಸ್ನ ಮತ್ತೆ ಆ ಡ್ರಾಯರಲ್ಲಿ ಇಟ್ಬಿಟ್ಟು ಲಾಕ್ ಹಾಕ್ಕೊಂಡು ಹೋಗ್ತಾಳೆ. ಆಗ ದಾಮಿನಿ ಹೋಗೋದನ್ನು ಅವಳು ಕಾಯ್ಕೊಂಡಿದ್ದು ಪಂಚಮಿ. ಆಗ ಪ್ರೇಮ ಹೇಳಿರ್ತಾಳೆ, ನಾನು ಕಾವ್ಯಕ್ಕೆ ಹುಷಾರಿಲ್ಲ, ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ಆದಷ್ಟು ಬೇಗ ವಾಪಸ್ ಬರ್ತೀನಿ ಹುಷಾರಾದ್ಮೇಲೆ ಆಯಿತಾ, ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾಳೆ. ಆಗ ಒಂದು ಕೀನ ಕೊಡ್ತಾಳೆ. ಯಾಕಿದು ಅಂತ ಕೇಳಿದಾಗ ಅವಳು ಟ್ಯಾಬ್ಲೆಟ್ನ ಚೇಂಜ್ ಮಾಡೋ ಚಾನ್ಸಸ್ಸು ತುಂಬಾ ಇದೆ. ಸೊ ಹಾಗಾಗಿ ಅವಳು ಟ್ಯಾಬ್ಲೆಟ್ ಚೇಂಜ್ ಮಾಡಿದಾಗ ಈ ಟ್ಯಾಬ್ಲೆಟ್ನ ತೆಗೆದ್ಬಿಟ್ಟು ಮತ್ತೆ ಈ ಟ್ಯಾಬ್ಲೆಟ್ನ ನೀನು ಅಲ್ಲೇ ಇಡು ಗೊತ್ತಾಯ್ತಾ. ಒಳ್ಳೆ ಗುಡ್ ಐಡಿಯಾ ಮಾಡಿದ್ದೀರಾ, ಬಟ್ ಯಾರಿಗೂ ಕೂಡ ಹುಷಾರಾಗಿರು, ಯಾರಿಗೂ ಕೈಗೂ ಸಿಕ್ಕಾಕೊಂಬೇಡ ಪಂಚಮಿ ಗೊತ್ತಾಯ್ತಾ, ಆ ದಾಮಿನಿಯಿಂದ ತುಂಬ ಹುಷಾರಾಗಿರು, ಇಲ್ಲ ಅಂತಂದರೆ ಸಿಕ್ಕಾಕೊಂಡ್ರೆ ಅವಳು ನಮ್ಮ ರಹಸ್ಯನೆಲ್ಲ ಬಯಲ್ಗೆಳ್ಬಿಡ್ತಾಳೆ ಅವಳು ಅಂತ ಹೇಳ್ತಾರೆ. ಆಗ ಪಂಚಮಿ ಅದನ್ನು ನೆನೆಸ್ಕೊಂಡು, ಹೌದು ಪ್ರೇಮ ಅದಕ್ಕೆ ಕೊಟ್ಟಿದ್ರಲ್ಲ ಕೀ ಮತ್ತು ಟ್ಯಾಬ್ಲೆಟ್ನ, ಅದನ್ನು ಅವಳು ಕೂಡ ತೊಗೊಂಬರ್ತಾಳೆ. ದಾಮಿನಿ ಇಟ್ಟೋದಂತಹ ಮಾತ್ರೆನೆಲ್ಲ ಮತ್ತೆ ಅವಳು ತೊಗೊಂಡು ಅವಳು ಕೂಡ ಬೇರೆ ಟ್ಯಾಬ್ಲೆಟ್ನ ಇಡೋಕ್ಕೆ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದು ಒಂದು ಡೂಪ್ಲಿಕೇಟ್ ಕೀ ಇರುತ್ತಲ್ಲ, ಆ ಡೂಪ್ಲಿಕೇಟ್ ಮೂಲಕ ಡ್ರಾಯರ್ನ ತೆಗೆದು ದಾಮಿನಿ ಚೇಂಜ್ ಮಾಡಿರುವಂತಹ ಮಾತ್ರೆಗಳನ್ನೆಲ್ಲ ಮತ್ತೆ ತೆಗೆದು ರಾಮ್